ಇದ್ದೀರಾ ಸುವರ್ಣ. ಇದೇನಾ ಚಿಲ್ಲಿ ಸೀರೆ ಉಟ್ಕೊಂಡು ನಿಂತಿಯಲ್ಲ? ಇದೇನಕ್ಕ ಹೀಗೆ ಕೇಳ್ತಿದ್ದೀರಾ? ಇವತ್ ನನ್ ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟ್ ಮದ್ವೆಗೆ ಎಕ್ಸ್ಪೀರಿಯನ್ಸ್ ಇರೋ ನೀವ್ಗಳೇ ಹೀಗೆ ಕೇಳಿದ್ರೆ ಸರಿನಾ? ನಮ್ಗೆ ಎಕ್ಸ್ಪೀರಿಯನ್ಸ್ ಅದಾನ, ಆದ್ರೆ ಇಂಥ ಎಕ್ಸ್ಪೀರಿಯನ್ಸ್ ಇಲ್ಲ. ಸೌದತ್ತಿ ಅಲ್ಲವ್ವ, ನಮ್ಮ FM ಗತಿ ಗೋವಿಂದ ಗೋವಿಂದ. ಇದೇನಕ್ಕ ರೊಮ್ಯಾಂಟಿಕ್ ಸಾಂಗ್ ಹಾಡೋ ಹೊತ್ತಲ್ಲಿ ದೇವ್ರನ್ನ ನೆನ್ಸ್ಕೋತಿದ್ದೀರಲ್ಲ? ನಮಗೀಗ ದಾರಿ ತೋರಿಸ್ಬೇಕಾದವ ಅವ ಅಲ್ಲನ, ಅದಕ್ಕೆ ದಾರಿ ತೋರ್ಸಿದ್ದಾಗಿದೆ. ಬೇಗ ಹೋಗಿ FM ನ ಕರ್ಕೊಂಡ್ ಬನ್ನಿ. ಓಯ್, ಫಸ್ಟ್ ನೈಟ್ ಅಂದ್ರೆ ಅಷ್ಟೊಂದು ಸಿಂಪಲ್ ಅಲ್ವಾ? ಅದಕ್ಕೂ ಮುಹೂರ್ತ ಕೇಳ್ಬೇಕು, ಮನಸ್ಸುಗಳು ಒಂದಾಗ್ಲಿಕ್ಕೆ ರೆಡಿ ಆಗ್ಬೇಕು. ಮುಹೂರ್ತ ಕೇಳಿದ್ದಾಗಿದೆ, ಮನ್ಸು ಒಂದಾಗಕ್ ರೆಡಿ ಆಗಿದೆ. ನೀವ್ ಹೋಗಿ ನಿಮ್ ಕೆಲ್ಸ ಮಾಡಿ. ಓಯ್, ಇಷ್ಟೊಂದು ರಪ್ಪಕ್ಕೆ ಹೇಳಿದ್ರೆ ಹೇಗೆಯಾ? ಮೊದ್ಲೇ ಹೇಳಿದ್ರೆ ನಾವೇ ರೂಮ್ ರೆಡಿ ಮಾಡ್ತಿದ್ವಿ. ಆ ಮಸಾರ ಮಾಡಿದ್ರೆ ನಮ್ಗೆ ಕೈ ಕರ್ಕೊಂಡ್ ಬರ್ತದ. ರೂಮ್ ರೆಡಿ ಅಂತಿದ್ದಾನೆ. ನೋಡಿ ಅಕ್ಕ, ನಿಮ್ಗೆಲ್ದೇ ಇರೋ ಕಾಳಜಿ ಅವ್ರಿಗಿದೆ. ಯಾವ ಜನದಲ್ಲಿ ಅವ್ರಿಬ್ರು ನನ್ಗೆ ಅಣ್ಣಂದ್ರಾಗಿದ್ರೋ ಏನೋ. ಒಬ್ಬರಿಗೆ ಆದ್ರೆ ರೆಡಿ ಮಾಡ್ಬೋದಿತ್ತೆ, ಎರಡೆರಡು ಕಡೆ ರೆಡಿ ಮಾಡ್ಲಿಕ್ಕೆ ನಾವೇನ್ ಅರೇಂಜ್ ಮ್ಯಾನೇಜರಾ? ಈಗ ಅರೇಂಜ್ ಮಾಡಿದ್ದೀವಲ್ಲ ಬಡವ್ವ, ನನಗಂತೂ ಇಂತ ಯೋಗ ಕೂಡಿ ಬರಲಿಲ್ಲ. ಯೋಗ ಬಂದಿರೋರಾದ್ರೂ ಖುಷಿ ಪಡ್ಲಿ. ಅಕ್ಕ ಹೋಗಿ ಅಕ್ಕ, FM ನ ಕರ್ಕೊಂಡ್ ಬನ್ನಿ. FM ಹೆಂಗ್ ಕರ್ಕೊಂಡ್ ಬರ್ಲಿಕ್ಕೆ ಆಗ್ತದ? ಮಂದಾನ ಅಂತ ಬಿಡಂಗಿಲ್ಲ. ಅಲ್ಲ, ಆ ತಾತ ಏನ್ ಗಂಡ ಹೆಂಡ್ತಿನ ದೂರ ಮಾಡ್ಬೇಕಂತಾನೆ ಬಂದಿದಾರ? ಇನ್ ಸ್ವಂತ ಮೊಮ್ಮಗಾಗಿದ್ರೆ ಇನ್ನು ಏನೇನ್ ಮಾಡ್ತಾ ಇದ್ರು. ಇವಾಗ ನೀವ್ ಹೋಗ್ಲಿ ಅಂದ್ರೆ ನಾನೇ ಹೋಗ್ತೀನಿ. ಓಯ್ ಅಪ್ಪ, ಆ ನಮೂನೆ ಎಲ್ಲ ಮಾಡ್ಬೇಡ ಮಾರೈತಿ. ಆ ಪರಬ್ಬನಿಗೆ ರಾತ್ರಿ ಹೊತ್ತು ಮರಳು ಹಿಡಿತದೆ. ನೀನ್ ಎಂತಾದ್ರೂ ಅಲ್ಲಿಗೆ ಹೋದ್ರೆ ನಿನಗೆ ಒಟ್ಟರಸಿ ಪರಕ್ಕಿ ಬಿಡ್ತಾರ. ಹಾಗಿದ್ರೆ ನೀವೇ ಹೋಗಿ ಅಕ್ಕ. ನೋಡ್ತೀನಿ, ನಮ್ ಕೆಲಸ ಮುಗೀತು, ನೀನು ನಿನ್ ಕೆಲಸ ಮುಂದುವರ್ಸು. ನಾವು ನಮ್ಮನೆಗೆ ಹೋಗಿ ಕನಸು ಕಾಣೋ ಕೆಲಸನ ಮುಂದುವರಿಸ್ತೀವಿ. ಆಲ್ ದ ಬೆಸ್ಟ್ ಅಂತಿದ್ದಾನೆ. ಥ್ಯಾಂಕ್ ಯು. ವೆಲ್ಕಮ್. ಆಕ್ಚುಲಿ ಈ ಪ್ರೋಗ್ರಾಮ್ ನಾಳೆ ಇಟ್ಕೊಂಡ್ರೆ ಆಗುದಿಲ್ಲ. ನೋ ಚಾನ್ಸ್. ಇದೆಲ್ಲ ಇವತ್ತೇ ಆಗ್ಬೇಕಂತ ನಮ್ಮ ಅಣ್ಣ ಹೇಳಿದಾನೆ. ಇಲ್ಲಾಂದ್ರೆ ನಾಳೆ ಅವನೇ ಇಲ್ಲಿಗೆ ಬರ್ತಾನೆ. ಅವನ್ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಸರಿ, ಬೇಗ ಹೋಗಿ FM ನ ಕರ್ಕೊಂಡ್ ಬನ್ನಿ. ಅಕ್ಕ, ಬೆಳ್ಳಿ ಲೋಟ ಎಲ್ಲಿಟ್ಟಿದ್ದೀರಾ? ಯಾಕ? ಹಾಲ್ ತರಕ್ಕೆ. ನಮ್ಮ ಮನ್ಯಾಗ ಬೆಳ್ಳಿ ವಾಟಗಳಿಲ್ಲ, ಇರೋದೆಲ್ಲ ಸ್ಟೀಲ್ ವಾಟಗಳು. ಹೋಗ್ಲಿ ಬಿಡಿ, ನಾನು ಸ್ಟೀಲ್ ಗ್ಲಾಸ್ ಅಲ್ಲೇ ಹಾಲ್ ತರ್ತೀನಿ. ಬೇಗ ಹೋಗಿ FM ನ ಕರ್ಕೊಂಡ್ ಬನ್ನಿ. ಈಗ ಕರ್ಕೊಂಡ್ಬಿಡೋನು ಹೇಗೆ ತುಂಬಿಕೊಂಡು ಬರುದಾ? ನನಗೂ ಅದ ಗೊತ್ತಾಗ್ವಲ್ತ. ಅಲ್ಲ, ಮೊದ್ಲೇ ದಿನಾನು ಹಿಂಗಾದ್ರ ಇನ್ನು ನಮ್ FM ಸಂಸಾರ ಹೆಂಗ್ ಮಾಡ್ತಾನು? ಮುದ್ದಾಡೆಲ್ದಿದೆ ಮಲ್ಲಿಗೆ ಹೂ, ಮನಸಿ ಎಲ್ದಿದೆ ಸಂಪಿಗೆ ಹೂ. ಮಲ್ಲಿಗೆಯ ಮೊದಲು ಸಂಪಿಗೆಯ, ಸಂಪಿಗೆಯ ಮೊದಲು ಮಲ್ಲಿಗೆಯ. ಮುದ್ದಾಡೆಲ್ದಿದೆ ಮಲ್ಲಿಗೆ ಹೂ, ಮನಸಿ ಎಲ್ದಿದೆ ಸಂಪಿಗೆ ಹೂ. ಇಡಬೇಕೋ ಮನಸ್ಸು ಕೊಡಬೇಕೋ, ಕೊಡಬೇಕೋ ಮನಸ್ಸು ಇಡಬೇಕೋ. ಅಕ್ಕ, 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 ಏನಕ್ಕ? ಹಾಲ್ ಬಿಸಿ ಮಾಡ್ಕೊಂಡ್ ತಂದಿದ್ದಾಯ್ತು, ಇನ್ನು FM ನ ಕರ್ಕೊಂಡ್ ಬಂದಿಲ್ವಲ್ಲ? ಬೇಗ ಹೋಗಿ FM ನ ಕರ್ಕೊಂಡ್ ಬನ್ನಿ. ಹಾಲ್ ತಣ್ಣಗಾಗೋಷ್ಟ್ರಲ್ಲಿ ಅವನು ಕುಡಿಸ್ಬೇಕು. ಓಯ್ ರೇಣುಕಾ, ನಾವಿಬ್ರು ಹೀಗೆ ಗಡಿ ಕಾಯರ್ ನಮ್ನೆ ಓಡಾಡ್ತಿದ್ರೆ ಸಮಸ್ಯೆ ಬಗೆಹರಿಯಲ್ವಾ? ಅದನ್ನ ಬಗೆಹರಿಸ್ಬೇಕಂತಾನ ಅಲ್ಲನ ನಾವಿಬ್ರು ವಿಚಾರ ಮಾಡ್ಲಿಕ್ಕತ್ತದು. ವ್ಯಾಪಾರದ ವಿಷಯದಲ್ಲೇನೋ ನಿನ್ನ ಮಂಡೆ ಚಂದ ಓಡ್ತದ, ಆದ್ರೆ ಇಂಥ ವಿಷಯದಲ್ಲಿ ಬುದ್ಧಿ ಕಮ್ಮಿಯೇ. ನಿಮ್ದೇನ ತೆನಾಲಿರಾಮ ಅವ್ರ ಮನಿ ಬಾಜುಕಿದ್ವ ಅಂಶನ? ವಂಶ ಯಾವ್ದಾದ್ರೆ ಎಂತಾಯ್ತಾ? ಸಮಸ್ಯೆನ ಧ್ವಂಸ ಮಾಡೋದು ಮುಖ್ಯ. ಈಗ FM ನಾನು ಕರ್ಕೊಂಡ್ ಬರ್ಲಿಕ್ಕೆ ನನ್ನ ಹತ್ರ ಒಂದು ಐಡಿಯಾ ಉಂಟಾ? ಏನದು? ಆ ಪರಬ್ಬನಿಗೆ ಯಾವ್ದಾದ್ರು ನಾಟಿ ಔಷಧಿ ಕುಡಿಸಿ ಮಲಗಿಸುದು, ಆಗ ಅವ್ರು ಎದ್ದೇಳುವುದೇ ಇಲ್ಲ. ಆಗ FM ನಾನು ಕರ್ಕೊಂಡ್ ಬರ್ಬೋದಲ್ಲ? ತಗೊಳ್ಳಿ, ನೀ ಮಾಡು ನಾಟಿ ಔಷಧಿ ಅವ್ರೇನಾರು ಕುಡಿದ್ರಂದ್ರ ಪರ್ಮನೆಂಟ್ ಆಗಿ ಜಗ್ಗನಕ್ಕ ಹಲಿಗೆ ಬರ್ಸ್ಬೋದಾಗ್ತದೆ. ಅವರು ಮಾಡೋದೆಲ್ಲ ಮುಗಿದಾದ್ಮೇಲೆ ಇಲ್ಲಿದ್ದು ಎಂತ ಪ್ರಯೋಜನ? ಮೇಲಕ್ಕೆ ಹೋಗ್ಲಿ ಬಿಡ. ಬ್ಯಾಡ, ಪಾಪ ಮುದುಕ ಈಗಷ್ಟ ತನ್ನ ಮೊಮ್ಮಗ ಮದ್ವಿ ನೋಡ್ಯಾರ. ಈಗ ಮಗು ಆಗುದನ್ನು ನೋಡ್ಲಿರ. ಹಾಗಾದ್ರೆ ಎಂತ ಮಾಡುದಂತ ನೀನೇ ಬಗಲು.
ಆಂಜನೇಯರೇ ಹೌದು ಮತ್ತೆ ಬಂದ್ರಲ್ಲ ಯಾಕೆ ನಿದ್ದೆ ಬರ್ಲಿಲ್ವಾ? ನಿದ್ದೆ ಬಂದಿತ್ರಿ ಆದ್ರ ನಿಮ್ ಬಗ್ಗೆ ವಿಚಾರ ಬಂತ್ರಿ ಅದಕ್ಕೆ ಎದ್ದು ಬಂದಿವ್ರಿ. ಅಯ್ಯೋ ಅಯ್ಯೋ ನನ್ನ ಬಗ್ಗೆ ಚಿಂತೆ ಮಾಡಕ್ ನೀನೊಬ್ಳಾದ್ರೂ ಇದೆಯಲ್ಲ. ಆಚಾರ ಮೊಮ್ಮಗಳು ಮದ್ವೆಯಾಗ ಓಡಾಡಿ ನಿಮ್ಗೆ ಸುಸ್ತಾಗಿರ್ತದಲ್ರಿ ಅದಕ್ಕೆ ಗಸಗಸೆ ಪಾಯಸ ತಂದೇನ್ರಿ ಇದನ್ ಕುಡ್ದ ಧನ್ಯವಾಗಿರೋ ನಿಮ್ ದೇಹನ ಫ್ರೆಶ್ ಮಾಡ್ಕೊರಿ. ಹೌದಾ ಎಷ್ಟನ್ನ ಕರಿತೀನಿ ಮೊದ್ಲು ಅವನು ಕೂಡಿರಿ. ಬೇಡ ಬಿಡಿ ಮಾರೇರೆ, ಇಂಥ ಪುರ್ತಿನಲ್ಲಿ ಕರಡಿಯ ನಮ್ಮನೆ ಹೋಗ್ಬಾರ್ದು. ಅವನಿಗೆ ನಾವು ನಾಳೆ ಬೇರೆ ಮಾಡಿಕೊಡ್ತೇವೆ. ಈಗ ನೀವು ಕುಡೀರಿ. ಜಾಣಿ ಜಾಣಿ ಸ್ವೀಟ್ ತಿಂದು ಬಹಳ ದಿವಸ ಆಗಿತ್ತು. ನನ್ನ ಮಗನ ನಾಮಕರಣದಲ್ಲಿ ಮೊದಲು ತಿಂದಿದ್ದು ಪಾಯಸ. ಹಾಗೆಯಾ, ನೀನು ಗಸಗಸೆ ಪಾಯಸ ಮಾಡ್ದೆ, ನಾನು ನಿನಗೆ ಗೊತ್ತಿಲ್ದಿರೋ ಹಾಗೆ ಇದಕ್ಕೆ ನಿದ್ದೆ ಮದ್ದು ಮಿಕ್ಸ್ ಮಾಡ್ದೆ. ಅವ್ರು ಹೇಳ್ತಾರ ಈಗ ಮಲಗಿರೋರ್ನ ಎಬ್ಬಿಸುವ ಬಾಣ. ಇನ್ನೆಂತ ಆಗಿರ್ತದ? ಹುಲಿಯ ಬಾಯಿಗೆ ನಾವೇ ಜಿಂಕೆ ಮರಿಯನ್ನು ತುರ್ಕಿದ್ರೆ ಸುಮ್ಮನೆ ಇರ್ತದನ? ಪಂಜರ ಮುಕ್ಕಿರ್ತದೆ. ಅಕ್ಕ ಆ ರೀತಿಯೆಲ್ಲ ಹೇಳ್ಬೇಡಿ, ಅವ್ನು ತುಂಬಾ ಒಳ್ಳೆಯವರು. ಅಬ್ಬೋ ಎಂತ ಅವಸ್ಥೆ ಇದು, ಒಳಗೆ ಬರ್ಲಿಕ್ಕೆ ಮುಂಚೆ ಗುರ್ರ ಅಂತಿದ್ದೆ, ಈಗ ನೋಡಿದ್ರೆ ಕೋಲ್ಡ್ ಬಾದಾಮಿ ಹಾಲಿನ ನಮೂನೆ ಆಗಿದೆಯಾ? ಪಿಕ್ಕರ ಇನ್ನೇನ್ ಮಾಡ್ತಾಳ? ಹಾಲ್ ತಗೊಂಡೋಗಿ ಫ್ರಿಜ್ ನಾಗ ಇಟ್ರ ತಣ್ಣಗ ಆಗದೆ ಇರ್ತದ. ಅಕ್ಕ ನೀವ್ ಅನ್ಕೊಂಡಿರೋ ಹಾಗೆ ಏನು ಆಗಿಲ್ಲ. ಅಲ್ಲೋಡಿ ಅವ್ನು ಎಲ್ಲಿದ್ದಾನೆ? ಏ ಎಫ್ಎಂ ಅಲ್ಲಾಕ್ ಮಾಡ್ಕೊಂಡಿರೋ ಬಾಯಿ ಕಡೆ. ಅಲ್ಲೋ ನೀನ್ ಹುಲಿ ಅನ್ಕೊಂಡಿದ್ನಿ, ಆದ್ರೆ ಇಲ್ಲಿಗತ್ತೆ ಮಂಚದ ಕೆಳಗೆ ಮಲ್ಕೊಂಡಿಯಲ್ಲ. ಆಗ ಏನೋ ಮಾಡಕ್ ಹೋಗಿ ಏನು ಅಡವಟ್ಟಾಗಿ ಮದ್ವೆನೋ ಆಗೋಯ್ತು, ಹಾಗಂತ ಬಲವಂತವಾಗಿ ಇದನ್ನೆಲ್ಲ ಮಾಡಕ್ಕಾಗತ್ತ? ಮತ್ತೆ ಕಾಲಿಕತ್ತಿದ್ಲು. ಒಳಗ್ ಬಂದಾಗಿಂದ ಅಳ್ತಾನೆ ಇದ್ದಾಳಕ್ಕ. ಏನಾಯ್ತು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಮಂದ ನೀ ಯಾಕೆ ಕಾಲಿಕತ್ತಿದ್ಯಾ? ನನ್ ಹಣೆ ಬರನ ನೆನೆಸ್ಕೊಂಡು ಅಳ್ತಿದ್ದೆ ಅಕ್ಕ. ಒಂದೇ ಒಂದ್ ಸುಳ್ಳು ಹೇಳಿದ್ದಕ್ಕೆ ನನ್ ಜೀವನ ಕಣ್ಣೀರ ಧಾರೆ ಆಗೋಯ್ತು. ಓಯ್ ಎಂತ ಕೂಡ ಆಗ್ಲಿಲ್ಲ, ನೀನ್ ಸುಮ್ನೆ ಇರ. ಓಯ್ ಏಪೇಮು ನೀನ್ ನಮ್ಮೊಟ್ಟಿಗೆ ಬಾನ. ನಾನ್ ಯಾಕಕ್ಕ ನಿಮ್ ಜೊತೆ ಬರ್ಬೇಕು? ಓಯ್ ಇಲ್ಲಿ ಫಸ್ಟ್ ಶಿಫ್ಟ್ ಮುಗೀತು, ಅಲ್ಲಿ ಸೆಕೆಂಡ್ ಶಿಫ್ಟ್ ಶುರು ಆಗ್ತದೆ, ಬಾನ ಹೋಗುವ. ಸೆಕೆಂಡ್ ಶಿಫ್ಟ್? ಹೌದಾ, ಅಲ್ಲಿ ಚಿಲ್ಲಿ ಫಸ್ಟ್ ನೈಟ್ಗೆ ನಿನಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಫಸ್ಟ್ ನೈಟ್? ನನ್ಗೆ ಎಂತ ಪರಿಸ್ಥಿತಿಗೆ ತಂದಿಟ್ಬಿಡಿಯಪ್ಪ. ಅವ್ನು ಕೇಳಿದ್ರು ಏನೂ ಪ್ರಯೋಜನ ಇಲ್ಲ. ನೀ ಲಗುನ ಬಾರೋ, ಇರ್ಲಿಲ್ಲ ಅಂದ್ರೆ ಅಕ್ಕಿ ಇರೋ ಫೋರ್ಸಿಗೆ ಇಲ್ಲೇ ಬಂದ್ಬಿಡ್ತಾಳೆ. ಹೊರಗಡೆ ತಾತ ಕೂತಿಯಾರೆ ಹೇಗ್ ಬರೋದು? ಆಚಾರ ಮುಂಜಾನೆ ತರ ಹೇಳಂಗೆ ಇಲ್ಲ. ನೀ ಲಗುನ ಬಾರೋ. ಅಕ್ಕ ತುಂಬಾ ಥ್ಯಾಂಕ್ಸ್, ನನ್ ಮಾನ ಕಾಪಾಡಿ ದೇವ್ರ ನೀವು. ಆದ್ರೆ ಇವಂಗೂ ಅವಳಿಗೂ ಫಸ್ಟ್ ನೈಟಾ? ಅದಕ್ಕೆ ಚಿಂತೆ ಮಾಡ್ತೀಯ? ಬಾಜುಕಿ ಚಂಡನ ಒದ್ಯಾಕ್ ಬರ್ದೇ ಇರೋವ ಫುಟ್ಬಾಲ್ ಪ್ಲೇಯರ್ ಆಗ್ತಾನ. ಏನಕ್ಕ ಯಾರು ಕಾಣ್ತಾನೆ ಇಲ್ಲ? ಅಲ್ಲಿ ಹಿಂದೆ ತಿರುಗಿ ನೋಡಿ ತಿರುಪತಿ ತಿಮ್ಮಪ್ಪ ನಿತ್ತಾನ. ಒಳಗದಾಳ, ಲಗುನ ಹೋಗು. ಭಯ ಆಗ್ತಿದೆ. ಗಂಡಸಾಗಿ ಭಯ ಆಗ್ತಾವ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗುದಿಲ್ವನ? ಮಂದನ ಹತ್ರ ಹೋಗ್ಬೇಕಾದ್ರೆ ಸುದೀಪನ ನಮ್ಮನೆ ಹೋದೆ, ಈಗೆಂತದಕ್ಕೆ ಕೋಮಲ್ನಾಗೆ ಆಡ್ತಿದ್ಯಾ? ಅದು ಇಷ್ಟಪಟ್ಟಿರೋ ಹುಡುಗಿ, ಇದು ಇಷ್ಟ ಇಲ್ಲದೆ ಇದ್ರು ಸಿಕ್ಕಿರೋ ಹುಡುಗಿ. ನೀವು ನನ್ನ ಜೊತೆ ಬನ್ನಿ. ಇಲ್ಲಿ ತನ ಬಂದತ ಹೆಚ್ಚಿಂದ ಯಪ್ಪ ಪುಣ್ಯಾತ್ಮ, ಇನ್ನು ಮದ್ವೆ ಪುರಾಣದಾಗ ನಮಗಂತೂ ಸಾಕಾಗ ಹೋತ. ಇನ್ನು ಮುಂದಿಂದೆಲ್ಲ ನೀನ ನೋಡ್ಕಪ್ಪ. ಬಾಗಿಲು ತನಕ ಬಂದು ಒಳಗ್ ಬರ್ತಾ ಇದ್ರೆ ಹೇಗೆ? ಏನು ಫೇಸ್ಬುಕ್ ಮಂಜ, ಇದನ್ನ ಗೃಹ ಪ್ರವೇಶನೇ ನಾವೆಲ್ಲ ಬರ್ಲಿಕ್ಕೆ. ಇಲ್ಲಿ ನೀ ಒಬ್ಬ ಹೋಗ್ಬೇಕು, ಲಗುನ ಹೋಗು. ಮೀನಾ ನಾನ್ ನಿಮ್ ಮನೆಗ್ ಬರ್ತೀನಿ ಬಾ. ಯಾಕೆ ಎಫ್ ಎಂ ಇಷ್ಟೊಂದು ಲೇಟ್ ಮಾಡಿದೆ? ಕಾದು ಕಾದು ಸುಸ್ತಾಯ್ತು ಗೊತ್ತಾ? ಸುಸ್ತಾಗಿದ್ರೆ ಮಲಗ್ಬಿಡೋದಲ್ವಾ ಚಿಲ್ಲಿ? ಯಾಕಿನ್ನೂ ಹೆಚ್ಚಿನವಾಗಿದ್ದು ಹೆಲ್ತ್ ಅಪ್ಸೆಟ್ ಮಾಡ್ಕೋತೀಯಾ? ನಿಮ್ಗೇನಾದ್ರೂ ಆದ್ರೆ ನಿಮ್ಮ ಅಣ್ಣ ನಂಗೆ ಸುಮ್ಮನೆ ಬಿಡ್ತಾರ? ಇವತ್ ಯಾರಾದ್ರೂ ಮಲ್ಕೋತಾರ? ಇವತ್ತಾಗ ಮಲಗ್ಬಾರ್ದಾ? ಏನ್ ಜಾಗರಣೆ ಮಾಡ್ಬೇಕಾ? ಎಫ್ ಎಂ ಅಲಂಕಾರ ಮಾಡಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಇವತ್ ನಮ್ ಫಸ್ಟ್ ನೈಟ್. ಈಗ್ಲೇ ಇದೆಲ್ಲ ಯಾಕೆ ಬೇಕಿತ್ತು ಚಿಲ್ಲಿ? ಇನ್ನೇನ್ ಮುದುಕಾದ್ಮೇಲೆ ಮಾಡ್ಕೋಬೇಕಿತ್ತ? ನೋಡ್ ಎಫ್ ಎಂ,
ಹೂವನ್ ಮೇಲೆ ನಾವ್ ಮಲ್ಕೊಂಡ್ರೆ ಅದ್ ಫಸ್ಟ್ ನೈಟ್, ಹೂವೇ ನಮ್ಮೇಲ್ ಬಿದ್ರೆ ಅದ್ ಲಾಸ್ಟ್ ನೈಟ್. ಈಗಿನ ಪರಿಸ್ಥಿತಿ ನೋಡ್ತಿದ್ರೆ ಇದೇ ನನ್ ಲಾಸ್ಟ್ ನೈಟ್ ಅನ್ನಿಸ್ತಿದೆ. ಇವಾಗ ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ, ಬಾ ಕೂತ್ಕೋ. FM ಯಾಕೋ ಥಿಯೇಟರ್ ಟೈಮಲ್ಲಿ ತಾತ ಸಾಂಗ್ ಆಡ್ತಾ ಇದ್ಯಾ? ನಿಮ್ಗೆ ಇವತ್ತು ಖುಷಿ ಆಗ್ತೀನಿ ಆಕ್ಚುಲಿ, ಆದ್ರೆ ನನಗೆ ನಮ್ ತಾತ ಸತ್ತು ಸ್ವರ್ಗಕ್ಕೆ ಟಿಕೆಟ್ ತಗೊಂಡಿಲ್ಲ. ಇವತ್ತು ನಾವು ಫಸ್ಟ್ ನೈಟ್ ಮಾಡ್ಕೊಂಡು ಖುಷಿ ಆಗಿದ್ರೆ ನಮ್ ತಾತನ ಆತ್ಮಕ್ಕೆ ಹೇಗ್ ಶಾಂತಿ ಸಿಗತ್ತೆ? FM ಇದ್ ಯಾಕೆ ನನಗೆ ಮೊದ್ಲೇ ಹೇಳಿಲ್ಲ? ನಾನು ಇದೆಲ್ಲ ಯಾವ್ದು ಮಾಡಿಸ್ತಾನೆ ಇರ್ಲಿಲ್ಲ. ಬಿಡುಚಿಲಿ, ನೀನ್ ಅನ್ಕೊಂಡಂಗೆ ಆಗ್ಲಿ. ನನ್ನ ಮನ್ಸನ್ನ ನಾನು ಗಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಅದ್ ಹೇಗಾಗತ್ತೆ FM? ನಿಮ್ ತಾತ ಅಂದ್ರೆ ಅವ್ರು ನನ್ಗೂ ತಾತಾನೆ ತಾನೆ. ಬಿಡು, ಈ ಪ್ರೋಗ್ರಾಮ್ ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ. ಚಿಲಿ, ನಿನ್ ಕೈ ಹಿಡಿಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ನಾನು ಕೂಡ FM ಇವತ್ ಫಸ್ಟ್ ನೈಟ್ ಆಗದೆ ಹೋದ್ರೂ ಪರವಾಗಿಲ್ಲ, ಬಾರೋ ಮಲ್ಕೊಳ್ಳೋಣ. ಇಷ್ಟೊತ್ತು ನಿದ್ದೆ ಮಾಡ್ಬಿಟ್ಟೆ ನಾನು. ನನ್ನ ಜೀವನದಲ್ಲಿ ಇಷ್ಟೊಂದು ನಿದ್ದೆ ಮಾಡಿರ್ಲಿಲ್ಲ. ತಾತ ಹೋಗ್ಬಿಡ್ತೀನಿ. ಎಲ್ಲಿ ಹೋಗ್ತೀಯಪ್ಪ? ಇನ್ನೆಲ್ಲಿಗೆ ತಾತ? ಆಫೀಸ್ಗೆ. ಗೊತ್ತು ಬರ್ತೀನಿ ನೋಡು. ನಾನ್ ಬರಲ್ಲ ಅಂತ ಹೇಳು. ಹಾಗೆಲ್ಲ ಹೇಳಕ್ ಆಗಲ್ಲ ತಾತ. ಮೊದ್ಲೇ ಬಾಸ್ ಊರಲ್ಲಿ ಬೇರೆ ಇಲ್ಲ, ಹಾಗಾಗಿ ಎಲ್ಲಾ ಜವಾಬ್ದಾರಿ ನನ್ ತಲೆ ಮೇಲೆ ಬಂದಿದೆ. ದಿನ 9 ಗಂಟೆಗೆ ಹೋಗ್ತಿದ್ದೋನು ಇವತ್ ನೋಡಿ 8 ಗಂಟೆಗೆ ಹೋಗ್ತಿದ್ದೀನಿ. ನಿಮ್ಮಿಬ್ಬರ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀನಿ. ಆ ಪೂಜೆ ಮುಗಿಸ್ಕೊಂಡು ಎಲ್ಲಿ ಬೇಕಾದ್ರೂ ತೆಲುಗು. ಸರಿ ತಾತ. ಮಂತ ಎಲ್ಲಿ? ಒಳಗಿದ್ದಾಳೆ. ಸರಿ, ಅವಳನ್ನ ರೆಡಿ ಆಗಕ್ಕೆ ಹೇಳು, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮಂದ ಅದು ಎಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ವಾವ್, ಏನ್ ಮಂದ ಮದುವೆ ಆದ್ಮೇಲೆ ಫುಲ್ ಫಾಸ್ಟ್ ಆಗ್ಬಿಡಿದ್ಯಾ? ಇಲ್ಲಾಂದ್ರೆ ನಿಮ್ಮಂತ ತುಳ್ದಾಕ್ಬಿಡ್ತೀರಲ್ಲಪ್ಪ. ನಾನ್ ಅಂತೋನಲ್ಲ ಮಂದ, ನಿನ್ನ ಹೂ ನೋಡ್ಕೊಂಡಂಗ್ ನೋಡ್ಕೋತೀನಿ. ಬಿಲ್ಡಪ್ ಸಾಕು. ನಿನ್ನ ಆಟ ಏನಿದ್ರು ತಾತ ಇರೋರ್ಗೂ ಅಷ್ಟೇ, ಆಮೇಲೆ ಗೊತ್ತಲ್ಲ. ತಾಳಿನೇ ಕಟ್ಟಿದೀನಿ ಅಂದ್ಮೇಲೆ ತಾಳ್ಮೆಯಿಂದ ಇರಕ್ ಗೊತ್ತಿಲ್ವಾ? ಫೋಟೋನೇ ತೆಗ್ಸಿದೀವಿ ಅಂದ್ಮೇಲೆ ಪ್ರಿಂಟ್ ಹಾಕಿಸ್ಲೇ ಬರ್ತಾನೆ. ರೆಡಿ ಆದ್ರ? ಹಾ ರೆಡಿ ತಾತ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬಾ ಮಂದ. ಏನ್ ಪಾಪ ಸವಾರಿ ಎಲ್ಲ ಹೊಟ್ಟಿರೋ ಆಗಿದೆ. ಅಪ್ಶಕನ ಮುಂಡೆ ಇದೆ. ಫೋಟೋ ಎಲ್ಲಿಗೆ ಅಂತ ಕೇಳ್ತಾರೇನೋ? ಗೊತ್ತಿಲ್ದಾಗ ಎಲ್ಲಿ ಹೋಗ್ತೀನಿ ಅಂತ ಕೇಳೋದು ಏನ್ ತಪ್ಪ? ಕೊಯ್ತೀರಾ? ನೀವಿಬ್ರು ಹೀಗೆ ಮಾತಾಡೋದಕ್ಕೇನೆ ಖಾಲಿ ಖಾಲಿ ಆಗಿರೋದು. ಸಂಸ್ಕಾರ ಕಲ್ಸ್ಕೊಳ್ಳಿ, ಸಂಸಾರ ತಾನಾಗೇ ಬರುತ್ತೆ. ಮನ್ನ ದೇವಸ್ಥಾನಕ್ಕೆ ಹೊಂಟೆ, ನಮ್ಮನ್ನು ಒಂದ್ ಮಾತು ಕರಿಬಾರ್ದಾ? ಅಕ್ಕ, ಇದು ನನ್ ಪ್ಲಾನ್ ಅಲ್ಲ, ತಾತನ್ ಪ್ಲಾನು. ಹೊಸದಾಗಿ ಮದ್ವೆ ಆಗಿದ್ದಾರೆ, ಓಡಾಡ್ಲಿ ಬಿಡಿ. ಜೊತೆ ನಾನು ಹೋಗ್ತಾ ಇರೋದೇ ತಪ್ಪು. ದೇವಸ್ಥಾನ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ. ಓಯ್ ಮಂದ, ಆದಷ್ಟು ಬೇಗ ನಿನ್ನ ಆಸೆ ಎಲ್ಲ ನೆರವೇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋ, ಆಯ್ತಾ? ಆಯ್ತು ಅಕ್ಕ. ಈ ಪಾಪ ಇಷ್ಟು ವಯಸ್ಸಾದ್ರೂ ಇಷ್ಟೊಂದು ಚುರುಕಾಗಿದ್ದಾರೆ. ಇನ್ನು ನನ್ನ ವಯಸ್ಸಲ್ಲಿ ಅದೆಷ್ಟು ಚುರುಕಾಗಿದ್ರು ಏನೋ. ಯಾಕೆ ಚಿನ್ನಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಲಿಕತ್ತಿ? ರಾತ್ರಿ ನಿದ್ದೆ ಚೋದಂಗ್ ಮಾಡಿಲ್ಲ? ನಿದ್ದೆ ಏನೋ ಚೆನ್ನಾಗ್ ಬಂತಕ್ಕ, ಆದ್ರೆ FM ಈಗ ಬರ್ತೀನಿ ಅಂತ ಹೇಳೋದವ್ರು ಇನ್ನೂ ಬಂದಿಲ್ಲ. 9 ಗಂಟೆಗೆ ಅಣ್ಣನ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವೇಲಿ ಬರ್ತಾನ ಅವ? ಅಜ್ಜನ ಗುಡ್ಡ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನನ? ಹೌದ, ಅಜ್ಜರ ಅರ್ಚನೆ ಮಾಡ್ಸಂದಿದ್ರೆ ಅದಕ್ಕೆ ಹೋಗೋಣ. ಇಲ್ಲನಾ, ಅವನು ಕುಸಲ್ ಮಾಡ್ತಾ ಇದ್ದಾನೆ. ಇಲ್ಲ, ಅವ್ರು ಹೇಳ್ತಿರೋದ್ ನೋಡಿದ್ರೆ ಅದ್ ಸತ್ಯ ಅಂತ ಅನ್ನಿಸ್ತಿದೆ. ಹೋಗ್ಲಿ ಬಿಡ, ನೀನೆಂತದಕ್ಕೆ ಪಟ್ಟೆ ಬೆಚ್ಚ ಮಾಡ್ಕೊಳ್ತೀಯ? ಆ ತಾತ ಹೋಗ್ಬೇಕು ಅಂತ ಆಸೆ ಪಟ್ಟಿರ್ಬೇಕು, ಅದಕ್ಕೆ ಹೋಗಿರ್ತಾರೆ. ಅವರು ತಾತನ್ ಜೊತೆ ಹೋದ್ರೆ ನನ್ಗೇನ್ ಬೇಜಾರಿಲ್ಲ, ಆದ್ರೆ ಆ ತಾತನಿಂದೆ ಆ ಡೌರಾಣಿ ಮಂದ ಅವಳು ಹೋಗಿರ್ತಾಳೆ, ಅದೇ ಭಯ. ಚಿಲಿ, ನಮ್ FM ಅಂತ ಹುಡುಗಲ್ಲ ಅವ. ನಿನ್ನ ಬಿಟ್ರೆ ಬೇರೆ ಯಾವ ಹುಡುಗಿಯರ್ನು ಕಣ್ಣೆತ್ತಿ ನೋಡಂಗಿಲ್ಲ. ಹೌದೌದು, ಅದಕ್ಕೆ ಪಕ್ಕದೊಬ್ಳನ್ನ ತಲೆ ಮೇಲೆ ಒಬ್ಬಳನ್ನ ಕೂರಿಸ್ಕೊಂಡಿರೋದು. ಏನ್ರಿ ಮಾತಾಡ್ತಾ ಇದ್ದೀರಾ? ಅಂದ್ರ ಮನ್ಯಾಗ ನಿನ್ನ ತಲೆ ಮೇಲೆ ಆಫೀಸ್ ಮುತ್ಕೊಂಡ್ ನಾನು ಅಂತ ಹೇಳಿಕತ್ತಾರ. ಅವ್ರು ಹಾಗೇನೆ, ಇನ್ಮೇಲೆ ಅವ್ರಿಗೆ ಮುಗ್ಗರ ಹಾಕಿಟ್ಕೋಬೇಕು. ಒಂದೇ ಮಾತಿಗೆ 2 ದಾರ ಹಾಕಿದ್ರೆ ಕಷ್ಟ ಆಗುತ್ತೇನೋ. MP ಅವರ, ಈಗ ನೀವು ಸುಮ್ಮನೆ ಇದ್ರ ಚಲೋ ರೀ, ಇರ್ಲಿಲ್ಲ ಅಂದ್ರೆ ಓನರ್ ಅನ್ನೋದನ್ನು ಮರ್ತ ನಿಮ್ ತಲೆನ ಕ್ಲೀನ್ ಮಾಡ್ಬಿಡ್ತಾನ. ಹೋಗ್ಲಿ ಬಿಡವ್ವ, ನೀನ್ ರಾಂಗ್ ಆದ್ರೆ ನಮ್ಗೆ ಕಷ್ಟ. ಅಕ್ಕ ಬನ್ನಿ, ನಾವು ಅದೇ ದೇವಸ್ಥಾನಕ್ಕೆ ಹೋಗೋಣ. FM ಹೋಗ್ಯಾನ ಅಂತ ಹೇಳಿ ನಾವು ಅದೇ ದೇವಸ್ಥಾನಕ್ಕೆ ಹೋದ್ರ ಮರ್ಯಾದೆ ಇರ್ತದಾನ? ಬಾ, ನಾವ್ ಬೇರೆ ದೇವಸ್ಥಾನಕ್ಕೆ ಹೋಗೋಣ.
ಬೇಡ ಅಕ್ಕ, ಅವ್ರು ನಮ್ಗೆ ಹೇಳ್ದೆ ಹೋಗಿದ್ದಾರೆ ಅಂದ್ರೆ ನಾವು ಅವ್ರ ಮುಂದೆ ಹೋಗಿ ನಿಂತು ಅವ್ರಿಗೆಲ್ಲ ಶಾಕ್ ಕೊಡ್ಬೇಕು. ನೀವೇನ್ರ ಅಲ್ಲಿ ಹೋದ್ರೆ SHLC ತಗೊಳ್ಳೋದು ಅವ ಅಲ್ರಿ ನೀವು. ಶಾಕ್ ತಗೊಳ್ಳೋನು ಅವನಲ್ಲ, ನೀವು ಅಂತಿದ್ದಾನೆ. ಯಾರು ಶಾಕ್ ತಗೊಳ್ತಾರಲ್ವಾ ನನಗ್ ಗೊತ್ತಿಲ್ಲ. ನಾನಂತೂ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಅವ್ರು ಪೂಜೆ ಮಾಡೋಕ್ ಮುಂಚೆ ನಾನ್ ಅವ್ರ ಜೊತೆ ಸೇರಿ ಪೂಜೆ ಮಾಡ್ಬೇಕು. ಓಯ್ ಇವತ್ತು ಅವ್ರು ಹೋಗಿದಾರಲ್ಲ, ನಾವು ನಾಳೆ ಹೋದ್ರಾಯ್ತು ಬಿಡ. ಈಗೇನು ನೀವ್ ಬರ್ತಿರೋ ಇಲ್ವೋ? ಆಯ್ತು ಬಿಡ, ಬರ್ತೇವೆ. ಸರಿ ಇರಿ, ಪರ್ಸ್ ತಗೊಂಡ್ ಬರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. MP ಅವರ ನೀವಿಬ್ರು ಮಾಡಿದ ಅನಾಹುತಿಯಿಂದ ಎಷ್ಟೆಲ್ಲ ಆಗ್ಲಿಕ್ಕತ್ತದ ನೋಡ್ರಿ. ಆಗ್ಲಿ ಬಿಡವ್ವ, ಅನುಭವಿಸ್ಬೇಕಾಗಿರೋನ FM ತಾನೆ. ಅವನು ನಮಗ್ ಕೈ ಕೊಟ್ಟಿದ್ದಾನೆ ಅಂದ್ಮೇಲೆ ಇದೆಲ್ಲ ಅವನಿಗೆ ಆಗ್ಬೇಕಾದ್ದೆ. ಅಲ್ರಿ, ಒಂದೇ ಒಟ್ಟಾರ್ದವ್ರಾಗಿ ಈ ರೀತಿ ವಿಚಾರ ಮಾಡೋದು ಬರಬ್ಬರೇ. ನಮ್ FM ಹಾಳಾದ್ರೆ ಅದ್ರ ಸೈಡ್ ಎಫೆಕ್ಟ್ ಆಗೋದು ನಮ್ ಮಂದಾಗಲ್ಲೇನ್ರಿ? ಅದರಿಂದ ನಮ್ಮ ನೆಮ್ಮದಿನೂ ಹಾಳಾಗಿ ಹೋಗ್ತದ್ರಿ. FM ಮಂದಾನ್ ಮದುವೆ ಆಗಿರೋ ವಿಷಯ ಚಿಲ್ಲಿಗೆ ಏನಾರು ಗೊತ್ತಾತಂದ್ರ ಆಕೆ ಅವ್ರ ಅಣ್ಣನ್ ಕರ್ಕೊಂಡ್ ಬರ್ತಾಳ್ರಿ. ಅವ್ರ ಅಣ್ಣ ನಮ್ಮನ್ನೆಲ್ಲಾರು ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರ್ರಿ. ಓ, ನಮ್ಮಿಂದ ಇಂತ ಎಡಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕಣವ. ಈಗ ಏನ್ ಮಾಡೋಣ ಅಂತೀರಾ? ಈಗೇನ್ ಮಾಡೋದವ ಅಂತ ನಮ್ಮನ್ ಕೇಳಿದ್ರೆ ನಾವೆಂತ ಹೇಳಿಕೆ ಆಗ್ತದೆ? ತೆಪ್ಪು. ಕೆಟ್ಟದ್ ಬಯಸಿರೋರು ನೀವೇ, ಹಾಗೆ ಒಳ್ಳೇದ್ ಬಯಸಿ ನಮ್ಮನ್ ಉಳಿಸಿ. ಶಿವನೇ ಎಂದೊಡನೆ ಮನದೇ ಮೋಸವು ಹರಿಯುತ್ತಿದೆ. ನಿನ್ನನ್ನು ನೋಡೇನೋ, ನಿನ್ನನ್ನು ನೋಡೇನೋ, ನಿನ್ನನ್ನು ನೋಡೇನೋ ಎಂಬ ಹಿರಿಯಾಸೆಯು ಮೊರೆಯುತ್ತಿದೆ. ಹೃದಯವು ನಲಿಯುತ್ತಲೇ ನನ್ನ ಮನವನ್ನು ಬಯಸುತ್ತಲೇ, ಹೃದಯವು ನಲಿಯುತ್ತಲೇ ನಿನ್ನ ಬಲವನ್ನು ಬಯಸುತ್ತಲೇ. ಮಾರಹರ ಜನಕ, ಮಾರಹರ ಜನಕ ನೀ ತೋರೈ ಕರುಣೆಯನ್ನು. ನೋಡಿ, ನೀವಿಬ್ರು ದೇವಸ್ಥಾನನ 3 ಸುತ್ತಾಕ್ ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ. ಆತ ನಮಗ್ ಒಳ್ಳೇದ್ ಬಯಸಿದವ್ರೆ ನೀವು, ನೀವೇ ಬರ್ದಿದ್ರೆ ಹೇಗೆ? ಬನ್ನಿ ನೀವೇ ನಿಧಾನಕ್ಕೆ ಸುತ್ತಣ. ನನ್ನ ಜೊತೆ ಸುತ್ತಾಕಕ್ ಬಂದ್ರೆ ನೀನ್ ಕೆಲಸಕ್ಕೆ ಮುಂದಿನ ವಾರನೇ ಹೋಗ್ಬೇಕಾಗತ್ತೆ. ಸರಿ ಬಿಡಿ, ನಾವೇ ಹೋಗ್ ಬರ್ತೀವಿ. ಬಾ ಮಂದ. ಹೋಗು ಕಂದ. ನಿನ್ನಯ ಪಾದವನು ನಾ ಎಂದಿಗೂ ಬಿಡಲಾರೆ, ನಮ್ಮಯ ಗೆಳತನವು ನಿನ್ನದೇ ಆಗಿರಲಿ. ನಮ್ಮ ಸಂಸಾರ ಆನಂದ ಸಾಗರ, ನಿಮ್ ಬಸ್ ಸ್ಟ್ಯಾಂಡ್ ಕಚೇರಿ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ಆನಂದ ಸಾಗರ ಅಂತ. ತಾತ ತಾತ, ಕೈ ತುಂಬಾ ಭಿಕ್ಷೆ ನೀಡಿ ನಮಗೆ ರಕ್ಷೆ ನೀಡಿ ತಾತ. ನಿಮಗೆ ಕೈ ತುಂಬಾ ಭಿಕ್ಷೆ ಹಾಕ್ಬಿಟ್ಟು ನಾನು ಕೈ ಕಾರ್ಯ ಮಾಡ್ಕೊಂಡ್ಬಿಟ್ರೆ ನಾನು ನಿಮ್ಮ ಹಾಗೇನೆ ನಮ್ಮ ಸಂಸಾರ ಆನಂದ ಸಾಗರ ಅನ್ಬೇಕಾಗತ್ತೆ. ನೀವು ಭಿಕ್ಷೆ ಹಾಕಿ ತಾತ, ಕೊಡೋರ್ ಕೈ ಯಾವತ್ತು ಖಾಲಿ ಆಗಲ್ಲ. 9 ತಿಂಗಳಲ್ಲಿ ನಿಮ್ಮ ಮೊಮ್ಮಗಳು ನಿಮಗೆ ಮೊಮ್ಮಗನನ್ನು ಕೊಡ್ತಾಳೆ. ಹೌದಾ? ಸ್ವಲ್ಪ ತಡಿ, ನನ್ನ ಮೊಮ್ಮಗಳು ಪೂಜೆ ಮುಗಿಸ್ಕೊಂಡ್ ಬರ್ಲಿ, ಖಂಡಿತ ಕೊಡ್ತೀನಿ. ಕೊಡ್ಬೇಕಾದವ್ರಿಗೆ ಕೊಡದೆ ಸತಾಯಿಸ್ತಾ ಇದ್ದೀನಿ, ಇನ್ ನಮಗ್ ಕೊಡ್ತೀರಾ? ಏನಂದ? ಪೂಜೆ ಮುಗಿಸ್ಕೊಂಡ್ ಬನ್ನಿ ಹೇಳ್ತೀನಿ ಅಂದೆ. ನಮ್ಮ ಸಂಸಾರ ಅಲ್ಲ ಕಣ ಮುಟ್ಟಾಳ, ನಾವು ಕೆಟ್ಟತ್ತೆಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ರು ಅವ್ರು ಇನ್ನೂ ಬರ್ಲಿಲ್ವಲ್ಲೋ. ಅಪ್ಪ ನನ್ನ ಪಾಲಿನ ಅಮಾಸಿ ಏನೋ ಉಣ್ಮೆ ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ಸುಳ್ಳಲ್ಲನೆ. ಹೌದಲ್ವಿ? ಮತ್ತಿಲ್ವೇ? ಇದೇನಕ್ಕ, ಇಲ್ಲಿರೋ ದೇವಸ್ಥಾನಕ್ಕೆ ಇಷ್ಟೊಂದು ಸುತ್ತೋಡಿಸ್ಬಿಟ್ರಿ? ಅವ್ರು ಸುತ್ತ ಹೊಡಿದ್ ನಿಲ್ಲಿಸ್ಬೇಕಲ್ಲ. ಯಾರು ಸುತ್ತೋಡಿಯೋದು? MP ಅವರು ಊರು ಕಲ್ಯಾಣೋತ್ಸವ ಮಾಡಿಸ್ಬೇಕಂತ ಹೇಳಿ ಇದೇ ದೇವಸ್ಥಾನಕ್ಕೆ ಬಂದಾರೆ. ಏನ್ರಿ, ದೇವ್ರ ದರ್ಶನಕ್ಕೆ ಅಂತ ಬಂದ್ರೆ ಎಂಟ್ರೆನ್ಸ್ ನಲ್ಲಿ ನಿಮ್ ದರ್ಶನ ಕೊಟ್ಬಿಟ್ರಲ್ಲ. ಏನ್ರವ ಹಿಂಗಂತೀರಿ? ನಮ್ಮಂತವ್ರು ಇದ್ರೆ ತಾನೇ ದೇವಸ್ಥಾನಕ್ಕೆ ಕಡೆ. ನೀವೇನೋ ದಾನದ ರೂಪದಲ್ಲಿ ಕೊಟ್ಟು ನಿಮ್ಮ ಪಾಪ ಕರ್ಮ ಎಲ್ಲ ಕಳ್ಕೊಂಡ್ಬಿಡ್ತೀರಿ. ದಾನ ತಗೊಂಡು ನಿಮ್ಮ ಪಾಪ ಕರ್ಮನೆಲ್ಲ ನಮ್ಮ ತಲೆ ಮೇಲೆ ಹೊತ್ಕೊಂಡು ಜೀವನ ಪೂರ್ತ ಓಡಾಡ್ತೀವಿ. ಚೆನ್ನಾಗ್ ಮಾತಾಡ್ತೀರಾ. ಎಷ್ಟೋದಿದ್ದೀರಾ? ಹೆಬ್ಬಟ್ಟು
ಓದಿದವರೆಲ್ಲ ಮಾತಾಡಲ್ಲ, ಮಾತಾಡೋರೆಲ್ಲ ಓದಿರಲ್ಲ. ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಮುಖ್ಯ. ನೀವು ಪೂಜೆ ಮಾಡ್ಸಕ್ ಬಂದಿದ್ದೀರಮ್ಮ? ಇಲ್ಲ, ಭಜನೆ ಮಾಡಕ್ ಬಂದಿದ್ದೀವಿ. ಯಾಕಚ್ಚಿಲಿ ಪಾಪ ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತಿ? ಸ್ವಲ್ಪ ಕೂಲಾಗಿ ಮಾತಾಡ್ಸಲ್ಲ. ನೋಡ್ರವ್ವ, ನೀವ್ ಯಾವತ್ತೂ ನಾಳೆ ಬನ್ನಿ. ಇವತ್ತು ದೇವಸ್ಥಾನ ಬಾಗ್ಲಾಕಿದೆ. ಇಷ್ಟ ಬೇಗ ಯಾವ ದೇವಸ್ಥಾನ ರೀ ಬಾಕ್ಲಾಗ್ತಾರೆ? ಅದು ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಒಂದು ನಾಯಿ ನುಗ್ಗಿ ಬಿಟ್ಟಿದೆ, ಅದಕ್ಕೆ ಗರ್ಭಗುಡಿನ ಬಂದ್ ಮಾಡ್ಬಿಟ್ಟಿದ್ದಾರೆ. ನೀವು ನಾಳೆ ಬನ್ನಿ. ಪರವಾಗಿಲ್ಲ, ನಾವು ದೇವಸ್ಥಾನನೇ ಸುತ್ತೋಡ್ಕೊಂಡು ಹೋಗ್ತೀವಿ. ಸುತ್ತಾಡಿ ಯಾಕೆ ಸ್ಟ್ರೈನ್ ಮಾಡ್ಕೋತೀರಿ? ನಾಳೆ ಫ್ರೆಶ್ ಆಗಿ ಬನ್ನಿ ರೀ. ನೀವೆಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಬಂದಿದ್ ನಾಯಿನೇ ಕರ್ಕೊಂಬಂದ್ ಕಚ್ಚಿಸ್ಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ರೀ, ನಾನ್ ಯಾಕ್ರಿ ಓಡ್ಬೇಕು? ಓಡ್ರೆ ಇಲ್ಲ, ಅಲ್ಲಿ ನೋಡು. ಚಿಲ್ಲಿ ಏನಾದ್ರು ನಿನ್ನ ನೋಡಿದ್ರೆ ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಡ್ತಾಳೆ. ಚಿಲ್ಲಿನ? ಚಿಲ್ಲಿ, ನೀ ಇಲ್ಲೇ ಪ್ರದಕ್ಷಿಣೆ ಹಾಕ್ತೀರಾ? ನಾವ್ ಅಲ್ಲಿ ಇರ್ತೀವಿ. ಬಿಡ, ನಾನ್ ನಮಸ್ಕಾರ ಮಾಡ್ಬೇಕು. ಬಿಡು. ಅರೆ, ಯಾರು ಇವರು? ದೇವಸ್ಥಾನದಲ್ಲಿ ಯಾಕೆ ಹೀಗೆ ಓಡ್ತಿದ್ದಾರೆ? ಏನು ಇವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಏನ್ ದೇವಸ್ಥಾನ ಸುತ್ತಾಕ್ತಿದಾರೋ ಅಥವಾ ದೇವ್ರ ಹತ್ರನೇ ಹೋಗ್ಬಿಟ್ರ? ಅರೆ, ನೀವಿಬ್ರು ಯಾವ ಬಂದ್ರಿ? ಇನ್ನ ನನ್ನ ಹತ್ರ ಓಡಕ್ಕಾಗಲ್ಲ, ಬಿಟ್ಬಿಡು. ಈಗ ನೀನ್ ಓಡ್ಲಿಲ್ಲ ಅಂದ್ರೆ ಜೀವನ್ ಪೂರ್ತಿ ನಾನ್ ನಿಂತ್ಕೋಬೇಕಾಗತ್ತೆ. ಇದೊಂದ್ ಸುತ್ತ ಹೋಗ್ಬಿಡು ಮುಂದೆ. ಇನ್ನಿ ನೋಡೋದಕ್ ನಾನ್ ಬಿಡೋದಿಲ್ಲ. ನಿಮ್ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ. ಸಾರಿ ಚಿಲಿ, ಬೈ ಆಕ್ಸಿಡೆಂಟ್ ಆಗಿದೆ, ಎಲ್ಲ ನಡೆದೋಯ್ತು. ನೀನ್ ಈ ತರ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರಲಿಲ್ಲ ಕಣೋ. ಅರೆ ಚಿಲ್ಲಿ, ನೀವಿಲ್ಲಿ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಎಲ್ಲಾ ಸೇರಿ ಪೂಜೆ ಮುಗಿಸ್ಕೊಂಡೇ ಹೋಗೋಣ. ಬರೀ ಪೂಜೆ ಏನೋ ತಾತ, ಈಗಾಗಲೇ ಎಫ್ಎಂ ಸ್ವಾಮಿಗಳಿಗೆ ಅಭಿಷೇಕನೂ ಆಯ್ತು, ಮಂಗಳಾರತಿನೂ ಆಯ್ತು. ಪ್ರಸಾದ ಕೊಡೋದೊಂದೇ ಬಾಕಿ. ಇದನ್ನೆಲ್ಲ ಮಾತಾಡಕ್ಕೆ ನೀವ್ ಯಾರಯ್ಯ? ಮರ್ಯಾದಾ ಬ್ರದರ್ಸ್. ತಾತ, ಇವರೆಲ್ಲ ನಾಟಕ ಆಡ್ತಿದ್ದಾರೆ. ಈಗ ಆಲ್ರೆಡಿ FM ನನ್ ಮದ್ವೆ ಆಗಿದ್ದಾನೆ. ಇನ್ ಯಾವಾಗಮ್ಮ ಮದ್ವೆ ಅದ? ನೆನ್ನೆ. ಅಯೋಗ್ಯ, 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 ಅಯೋಗ್ಯ. ನಿನ್ನ ಏಕಪತ್ನಿ ವ್ರತಸ್ಥ ಅಂತ ತಿಳ್ಕೊಂಡಿದ್ದಲ್ಲ, ಆದ್ರೆ ನೀನು ಅನೇಕ ಪತ್ನಿ ವ್ರತಸ್ಥ ಆಗ್ಬಿಟ್ಟಿಲ್ಲ. ಕ್ಷಮಿಸ್ಬಿಡಿ ತಾತ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಏನೂ ಆಗಿಲ್ಲಪ್ಪ, ನಿನಗೆ 2 ಮದುವೆ ಆಗಿದೆ. ನನ್ನ ಮೊಮ್ಮಗಳ ಬಾಳ್ನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ನಿನ್ನನ್ನ ನನ್ನ ವಂಶದ ವಾರಸ್ದಾರನ್ನಾಗಿ ಮಾಡಿ ನನ್ನ ಆಸ್ತಿ ಎಲ್ಲ ನಿನಗೆ ಬರಬೇಕು ಅಂತಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ನಿನ್ನ. ಅದಕ್ಕೆ ನಂಗೆ ಕೊಂಡ್ರೆ ಆಗ್ತಾನೆ ಇರ್ಲಿಲ್ಲ. ಈಗ ಆಸ್ತಿನ ಇವನ್ ಹೆಸರಿಗೆ ಬರ್ಕೊಡ್ಬೇಡಿ, ನನ್ನ ಹೆಸರಿಗೆ ಬರ್ಕೊಡಿ. ಅದ್ ಯಾಗಮ್ಮ ಆಗತ್ತೆ? ನೀನು ನನ್ನ ಮೊಮ್ಮಗಳು. ಈ ಅಯೋಗ್ಯ ಇವಳನ್ನ ಕೈ ಹಿಡಿದ ಮೇಲೆ ಇವಳು ನನ್ನ ಮೊಮ್ಮಗಳಾಗ್ತಾಳೆ. ಅಂದ್ಮೇಲೆ ಇಬ್ಬರಿಗೂ ನ್ಯಾಯ ಒದಗಿಸ್ಬೇಕಾಗತ್ತೆ. ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಿ ತಾತ? ನನ್ನ ಸಮಸ್ತ ಆಸ್ತಿನೂ ಇವರಿಬ್ಬರ ಹೆಸರಿಗೆ ಬರಿತೀನಿ. ಇವರಿಬ್ಬರ ಮಧ್ಯೆ ಇವಳು ಸಿಕ್ಕಿ ಜೀವನ ಪೂರ್ತಿ ವಿಲೆ 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 ಅಂತ ಒದ್ದಾಡ್ಬೇಕು, ಹಾಗೆ ಮಾಡ್ತೀನಿ. ಏನಾಯ್ತು? ಒಂದ ನಾನು ಇಷ್ಟೊತ್ತು ಕಂಡಿದ್ ಕನ್ಸ ಏನಾಯ್ತು ಅಂದ್ರೆ ಇಷ್ಟಾಯ್ತು. ನೀ ಎಂತ ಕನ್ಸ್ ಕಂಡ್ರು ನಾನಂತೂ ನಿನ್ನ ಮದ್ವೆ ಆಗಲ್ಲ. ನೀನ್ ನನ್ ಮದುವೆ ಆಗ್ಲಿಲ್ಲ ಅಂದ್ರೆ ನಿಮ್ ತಾತನ ಆಸ್ತಿ ನಿಂಗ್ ಸಿಗೋದಿಲ್ಲ. ನೋಡು, ನೀನ್ ಕನ್ಸ್ ಕಂಡಂತೆ ಮರು ಮಾಂಗಲ್ಯ ಧಾರಣೆ ಆದ್ರೆ ಮಾತ್ರ ಆಸ್ತಿ ಕೊಡ್ತೀನಿ ಅಂತ ತಾತ ಏನಾದ್ರು ಹೇಳಿದ್ರೆ ಆಸ್ತಿನ್ ಬಿಡ್ತೀನಿ, ಆದ್ರೆ ನಿನ್ನಂತೂ ಮದ್ವೆ